ಅಣ್ಣ ಎದಳು ಐ ಬಾ ಊಟಕ್ಕೆ. ಎಷ್ಟು ಫೋನ್ ಮಾಡಿ ಫೋನ್ ಕಟ್ ಮಾಡ್ತೀಯಲ್ಲ. ಎದಳಣ ಮತ್ತಾಗ್ತೀನಿ ಈಗ. ಎದಳ ಚಿರು ರಾತ್ರಿ ಅದ್ ನೀನ್ ಹೆಂಗ್ ಮಲ್ಕತ್ತೀಯ ನಾನು ನೋಡ್ತೀನಿ ಬರವ. ಐ ಕರಿತೈತ್ ಬಾ ಊಟ ಮಾಡೆ. ಊಟಕ್ಕೆ ಇನ್ನೇನು ಇದು ಕರಿತೈತ ಅಲ್ಲಿ. ಸುಮ್ಮನೆ ಎಬ್ರಿಸ್ತೀನ ನಿನ್ನಂಗ ನಾನು. ಬಾ ನೋಡಿ ಗಾಯ್ಸ್, ಫ್ಯಾನ್ ಹಾಕೊಂಡು ಅಣ್ಣ ಯಾವಾಗ ಗೊತ್ತಾ ಬಂದು ಬಿತ್ಕೊಂಡಿದ್ದು ಸ್ನಾನ ಮಾಡಿದಾಗ. ಎದ್ದೇ ಇಲ್ಲ ಇನ್ನು. ನಿನ್ನ ಫೇವ್ರೇಟ್ ಮಾಡೈತೆ ಮೀನ್ ಸಾರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಲಾಸ್ಟ್ ಬ್ಲಾಗ್ ಅಲ್ಲೆಲ್ಲ ನೋಡಿದ್ರಿ ಮಂಗ್ಳೂರ್ಗೆ ಹೋಗಿ ಫಿಶು ತಗೊಂಡ್ ಬಂದಿದ್ವಿ. ಸೊ ಇವಾಗ ನಾವಮ್ಮ ಈಗ ಅದನ್ನ ಅಡುಗೆ ಎಲ್ಲ ಮಾಡಿ ಈಗ ನಮ್ಗೀಗ ಊಟ ಎಲ್ಲ ಹಾಕಿ ಕೊಡ್ತವ್ರೆ. ನೋಡಿ ಇಲ್ಲಿ ಅಂಜಲ್ ಫಿಶು ಬೇಯಿಸಿ ಕೊಡ್ತವ್ರೆ. ಜೊತೆಗೆ ಇಲ್ಲಿ ಬಾಂಗ್ಡೆ ಫಿಶ್ ಐತೆ. ಇದ್ಯಾ ಫಿಶು? ಇದು ಪಾಂಪ್ಲೆಟ್ ಸಣ್ಣ ಸಣ್ಣ ಮಾಡಿದ್ದೆ. ಪಾಂಪ್ಲೆಟ್ ಗೈಸ್. ಇವಾಗ ನಮ್ಮಪ್ಪ ಈಗ ಫಿಶ್ ಊಟ ಮಾಡ್ತವ್ರೆ. ಜೊತೆಗೆ ಗಾನವಿನೂ ಮಾಡ್ತಾವಳೆ. ಹೆಂಗಣ್ಣ ಇದು ಫಿಶು? ಸೂಪರ್ ಆಗಿದೆ. ಸೂಪರ್ ಆಗೈತಾ ಗಾನು? ಇಲ್ಲ, ನಿಂಗೆ ಇಷ್ಟ ಇಲ್ಲ. ನಿಂಗೆ ಕೇಳೋದೇ ವೇಸ್ಟ್ ಬಿಡು. ನಿಂಗೆ ಎಲ್ಲದಕ್ಕೂ ಹಂಗೆ ಅಂತೀಯ. ಹೆಂಗೈತೆ ಪಾಪ? ಗೈಸ್, ನಮ್ಮಪ್ಪ ಇನ್ನು ಫಿಶನ್ನು ಟೇಸ್ಟ್ ಮಾಡಿಲ್ಲ, ಇವಾಗ ಮಾಡ್ತವ್ರೆ. ಈಗ ಫುಲ್ ಸುಡ್ತೈತೆ ಗೈಸ್. ಬೂತಾಯಿ ಸಾಂಬಾರು ಜೊತೆಗೆ ಅಂಜಲ್ ಫ್ರೈ. ಅಂಜಲ್ ಮತ್ತೆ ಪಾಂಪ್ಲೆಟಾ? ನಮ್ಮಮ್ಮ ಈಗ ಊಟ ಮುಗಿಸಿ ಈಗ ಪ್ರಾನ್ಸನ್ ಈಗ ಕ್ಲೀನ್ ಅಲ್ಲ ಏನಮ್ಮ ಮಾಡ್ತಿದ್ಯಾ? ಅಲ್ಲ ಇವಾಗ ಏನ್ ಮಾಡ್ತಿದ್ಯಾ ಅಂತ. ಅದೇ ಕ್ಲೀನ್ ಮಾಡಿಬಿಟ್ಟು ಕಲಸಿಡ್ಬೇಕು. ಒಟ್ನಲ್ಲಿ ಮಾಮೂಲಿ ಎಣ್ಣೆಲಿ ಮಾಡಪ್ಪ. ತುಪ್ಪ ಹಾಕಿ ಮಾಡೋದಿಲ್ಲ. ಅಲ್ಲಲ್ಲ, ನೆಕ್ಸ್ಟ್ ಏನಾದ್ರು ಫಿಶ್ ಮಾಡೋದಾರೆ ಈ ರೋಸ್ಟ್ ಇಂಥವು ಸ್ವಲ್ಪ ಅಭ್ಯಾಸ ಆದ್ರೆ ಪಾಪ ಆ ಟೇಸ್ಟ್ ಇಲ್ಲ ಪಾಪ. ಲಾಸ್ಟ್ ಆ ಟೇಸ್ಟೇ ಇಲ್ಲ. ಗೊತ್ತಾಗ್ಬಿಡುತ್ತೆ. ನಾನು ಲಾಸ್ಟ್ ಟೈಮ್ ಹೆಂಗೆ ಇಷ್ಟಪಟ್ಟು ತಿಂದಿದ್ದೆ ಗೊತ್ತಾ? ಹೋಸಲ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತಂದಿದ್ರ. ನಾನೇ ಮಾಡಿದ್ದೆ. ಅಂಜಲ್ ಒಂದೇ ಪಾಪ ಎರಡನೇ ತಂದಿದ್ದು. ಗೈಸ್, ಆ್ಯಕ್ಚುಲಿ ಒಳ್ಳೆ ಸ್ನಾನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡಿದ್ದೆ. ಆದರೆ ಇಷ್ಟು 12:30 ಹೋಗಿ ಮಲ್ಗಿದವನು ಒಂದು 3:30 ಹಂಗೆ ನಮ್ಮ ಗಾನವಿ ಬಂದು ಎಬ್ರಿಸಿದ್ದು. ಇಲ್ಲ ಅಂದರೆ ಇನ್ನೂ ಸಂಜೆವರೆಗೆ ಹೋಗ್ತಿತ್ತು ಮಲ್ಕೊಳ್ಳೋದು. ಬಾಟ್ಲ್ ಸುರಿದ್ಲು ತಂದು. ಕಾಯ್ತಾ ಇರ್ತಾಳೆ ಗೈಸ್. ಹಾಗಂತ ಫಿಶ್ ಆ್ಯಕ್ಚುಲಿ ನನಗೆ ಈ ಸಲ ನಮ್ಮಮ್ಮ ಮಾಡಿದ ಫಿಶ್ಶು ಅಷ್ಟು ಇಷ್ಟ ಆಗಲಿಲ್ಲ ಗೈಸ್. ಏನು ಗೊತ್ತಾ, ನಮ್ಮದು ಈಗ ಅಡುಗೆ ಎಣ್ಣೆ ಈಗ ಚೇಂಜ್ ಆಗೈತೆ. ಕೊಬ್ಬರಿ ಎಣ್ಣೆ ಲಾಸ್ಟ್ ಟೈಮ್ ಫಿಶ್ ಮಾಡಿದ್ದು ಸಕ್ಕದಾಗಿತ್ತು. ಬಟ್ ಈ ಸಲ ಮಾಡಿದ್ದು ನಂಗೆ ಸಿಡಿಸ್ಲಿಲ್ಲ ಆಯ್ತಾ. ಅದಕ್ಕೆ ನಮ್ಮಮ್ಮಂಗೆ ಹೇಳಿದ್ದೀನಿ, ಮತ್ತೆ ನೆಕ್ಸ್ಟ್ ಟೈಮ್ ಮಾಡೋದಾದ್ರೆ ಮಾಮೂಲಿ ಎಣ್ಣೆಲೆ ಮಾಡು ಅಂತ. ಮಾಡ್ತೀಯೇನೋ ಅಲ್ವಾ ಪಾಪ? ನಿಮ್ಗೂ ಹಂಗೆ ಅನ್ಸುತ್ತಾನೆ? ನಮ್ಮ ಅಪ್ಪಂಗೂ ಹಂಗೆ ಅನಿಸ್ತು ಗೈಸ್. ಆದರೆ ನಮ್ಮ ಅಣ್ಣ ಮಾತ್ರ ಸೂಪರಾಗೈತೆ ಅನ್ಕೊಂಡು ತಿಂದ. ಅವನು ಹೆಂಗಿದ್ರು ತಿಂತಾನಲ್ವ ಅಣ್ಣ? ಹೆಂಗಿದ್ರು ಅಲ್ಲ, ಅವ್ನು ಚೆನ್ನಾಗಿತ್ತು ತಿಂತಾನೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ, ಇಲ್ಲಾಂದ್ರೆ ಇಲ್ಲ ಅಂತಾನೆ ಗೈಸ್. ಒಟ್ಟಿನಲ್ಲಿ ಈ ಎಣ್ಣೆಲಿ ನಂಗೆ ಅಷ್ಟು ಹಿಡಿಸಿಲ್ಲ ಗೈಸ್, ಕೊಬ್ಬರಿ ಎಣ್ಣೆ. ನೆಕ್ಸ್ಟ್ ವೈಟ್ ಪಾಂಪ್ಲೆಟ್ ತರಬೇಕು. ಏನು ಪಾಪ ಏನು ಹೇಳ್ತಿದ್ರಲ್ಲ? ನೆಕ್ಸ್ಟ್ ತರದಾರೆ ಮಗನೇ, ಫಿಶ್ಗಳನ್ನ ಸೆಲೆಕ್ಟೆಡ್ ಫಿಶ್ಗಳೇ ತರಬೇಕು. ಸೆಲೆಕ್ಟೆಡ್ ಫಿಶ್ ಅಂದರೆ ಯಾವ ಥರ? ಈಗ ಉದಾಹರಣೆಗೆ ಈಗ ಅಂಜಲ್ ನಮಗೆ ಅಂಜಲ್ ಅಲ್ಲ ಪಾಂಪ್ಲೆಟ್ ಅಷ್ಟು ಇಷ್ಟ ಆಗಲಿಲ್ಲ, ಟೇಸ್ಟ್ ಸಿಗ್ಲಿಲ್ಲ ನಮಗೆ. ಅದು ಸ್ವಲ್ಪ ಆ ಥರದ್ದು ತರದ್ ಬೇಡ ಅಂದ್ರೆ ಯಾವಾಗಲೂ ವೈಟ್ ತರ್ತಾ ಇದ್ದಿದ್ದು. ಈ ಸತಿ ಬ್ಲ್ಯಾಕು ಮತ್ತೆ ಅಪರೂಪಕ್ಕೇನೆ ವೈಟ್ ತಂದಿದ್ದು. ವೈಟ್ ತಂದಿದ್ದು ನಾವು ಪಾಂಪ್ಲೆಟ್. ಇಲ್ಲಿ ಈ ಸಲ ಯಾವ ತಂದಿದ್ದು? ಬ್ಲ್ಯಾಕಾ? ಟೇಸ್ಟ್ ಬೇರೆ ಬೇರೆ ಇರುತ್ತಾ ಗೈಸ್? ಆದರೂ ಮಾತ್ರ ಒಳ್ಳೆ ನಿದ್ದೆ ಮಾಡಿದ್ದೆ ಗುರು. ಇಲ್ಲಿ ಚಾಪೆ ಹಾಸ್ಕೊಂಡು ದಿಂಬು ಹಾಕೊಂಡು ಫ್ಯಾನ್ ಹಾಕೊಂಡು ಎಂತ ನಿದ್ದೆ ಮಾಡಿದ್ದೆ ಅಂದರೆ ಒಳ್ಳೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮ ಗಾನವಿ ಬಂದ್ಬಿಟ್ಟು ನೀರು ಹಾಕೇ ಬಿಟ್ಲು ಗುರು. ಅದು ಒಂದು ಬಾಟ್ಲ್ ಅಂತ ಹುಯ್ತಾನೆ ಅವಳೆ. ಇರಲಿ ಬಿಡಿ, ರಿವೆಂಜ್ ತಾಳೋಣ. ಗೈಸ್, ನಮ್ಮ ಗಾನವಿ ನೋಡಿ ನಮ್ಮ ಮನೇಲಿ ಆ್ಯಕ್ಚುಲಿ ಎಲ್ಲರೂ ಮಲ್ಗೋರೆ. ನಮ್ಮ ಅಮ್ಮನೂ ಮಲ್ಗೋರೆ, ನಮ್ಮ ಅಪ್ಪನೂ ಮಲ್ಗೋರೆ, ನಮ್ಮ ಅಣ್ಣನೂ ಮಲ್ಗೋರೆ. ಆದರೆ ನಮ್ಮ ಗಾನವಿ ಮಾತ್ರ ಎದ್ದವಳೆ. ಏನು ಎದ್ದಿದ್ಯಾ? ಹೇಳೋದ್ರೆ ನಿದ್ದೆ ಬರ್ತಿಲ್ಲ ಅಂತ ಅಲ್ಲ, ನನ್ನ ಬೈಕ್ ಆ್ಯಕ್ಚುಲಿ ಅವಳು ಮಲಗಿಲ್ಲ.
ಫಸ್ಟೇ ಯಾವತ್ತು ನೀರು ಬೇರೆ ಹಾಕಿಲ್ಲ. ಇವಳು ಏನಾರು ಮಲಗಿಬಿಟ್ರೆ ಏನಾರು ನಾನು ದೊಡ್ಡದಾಗಿ ಏನಾರು ಮಾಡಿಬಿಟ್ರೆ ಅನ್ನೋದು ಭಯ ಅಷ್ಟೇ. ಹಂಗೆ ಅನ್ಕ ಏನು ಮಾಡೋಣ. ಬಾ ಎಲ್ಲರೂ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಮಳಲಿಗೆ ಹೋಗ್ಬಿಟ್ಟು ಬರೋಣ. ಈಗ ಕರೋನಾ ಆಗಿಂದ ತಗೊಬರೋಣ. ಹೋಗಿ ಬಾಲು. ಹಾಂ ಅಮ್ಮ, ಮಳಲಿಗೆ ಹೋಗ್ಬಿಟ್ಟು ಬರೋದ ನಾನು ಸುಮ್ಮನೆ ಹಂಗೆ ಕರ ನೋಡ್ಕೊಂಡು ಗೀ ಬಾಲ್. ಅದು ಇವತ್ತಲ್ಲ, ನಾಳೆ ಹೋಗ್ಬೋದು. ನಾಳೆ ಹೋಗೋಣ ಗೈಸ್. ಆ್ಯಕ್ಚುಲಿ ನಮ್ಮ ಮಳಲಿಲಿ ಒಂದು ನಾನು ನಿಮಗೆ ಈಗ ರೀಸೆಂಟಾಗಿ ಒಂದು ಹಸುನ ತೋರಿಸಿದ್ನಲ್ಲ, ಹೊಸ ಹಸುನ ತಗೊಂಡಿದ್ದಾರೆ ಅಂತ. ಸೊ ಈಗ ಆ ಹಸು ಈಗ ಕರು ಹಾಕಿದೆಯಂತೆ. ಅದನ್ನ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡೆ. ನಾಳೆನೇ ಈಗ ನಮ್ಮಮ್ಮ ಮಳಲಿಗೆ ಹೋಗೋಣ ಅಂತ ಬೇರೆ ಹೇಳ್ತಿದ್ರು. ಅದಕ್ಕೆ ಬಿಡು ಪರವಾಗಿಲ್ಲ ನಾಳೆ ಹೋಗೋಣ ಅಂತ ಹೇಳಿದ್ರು. ಬಟ್ ಇವಾಗ ನನ್ನ ಹಿಮಾಲಯನ ಸ್ಟಾರ್ಟ್ ಮಾಡಿ ಮತ್ತೆ ಒಂದು ವಾರನೋ ತಪ್ಪರು ಒಂದು 5 ದಿವಸ ಆಯಿತು ಅನ್ಸುತ್ತೆ. ಸೊ ಇವಾಗ ಒಂದು ರೌಂಡ್ ಈಗ ಇದರಲ್ಲಿ ಹೋಗ್ಬಿಟ್ಟು ಬರಬೇಕು ಅನ್ಸೈತೆ. ಸೊ ಬನ್ನಿ ಈಗ ಎಲ್ಲರೂ ಒಂದು ರೌಂಡು ಹೋಗ್ಬಿಟ್ಟು ಬರುವ. ಬರ್ತೀಯ ಅನ್ನೋದ್ರು? ಬರ್ತೀಯಾ? ಬಾಯ್ ಕೂದಲು ಉದ್ರೂಬಾರ್ದು ಅಂತ ಹಾಕತ್ತಿರೋದು. ಕಂಜೂಸ್ ನಮ್ಮಣ್ಣ. ನಂದು ಹಾಕತ್ತಾನೆ ಅಲ್ಲ, ನಂಗೇನು ಕೊಡಲ್ಲ ನಮ್ಮಣ್ಣ. ಗೈಸ್ ಇವಾಗ ಯಾವ ಕಡೆ ಸೈಡ್ ಹೋಗೋಣ ಅಂತ ಏನು ಪ್ಲಾನೇ ಇಲ್ಲ. ಸುಮ್ಮನೆ ಒಂದು ರೌಂಡ್ ಟೋಲ್ ಹತ್ರಕ್ಕೆ ಹೋಗಿ ಬರಲ್ಲ ಅಂತ ಅನಿಸ್ತೈತೆ. ಯಾವ್ದು ಯಾವ ಊರು? ಕೇದಾರ್ನಾಥಿಗೆ ಎಲ್ಲಿ ನಿಂಗೆ ಕಾಲೇಜ್ ಅಲ್ವಾ? NCCಗೆ ಬರ. ಹ್ಞೂ ಬೇಡವಾ? ಗೈಸ್ ನೋಡಿ, ಇಲ್ಲಿ ನಮ್ಮ ಗಾನವಿ ಕೇದಾರ್ನಾಥಿಗೆ ಹೋಗಲ್ವಾ ನೀನು ಅಂತ ಹೇಳಿ ಇವಾಗ ಟೋಲ್ ಹತ್ರಕ್ಕೆ ಹೋಗಿ ನಾನು ಕಾಫಿ ಕುಡಿಯೋಣ ಟೀ ಕುಡಿಯೋಣ ಗೊತ್ತಾಯ್ತಿಲ್ಲ. ಗಾನು ಏನು ಮಾಡೋಣ? ಕಾಫಿ ಕುಡಿಯೋಣ? ಸರಿ ಗೈಸ್, ನಮ್ಮ ಗಾನವಿ ಹೇಳ್ತಾಳೆ ಕಾಫಿ ಕುಡಿಯೋಣ ಅಂತ. ಸೊ ಕಾಫಿ ಕುಡಿಯೋಣ. ಸುಮ್ಮನೆ ತಗೊಂಡೋಗಿದ್ದು ಗ್ಯಾಸ್ ಸ್ಟವ್ನ ಏನೂ ಮಾಡಲೇ ಇಲ್ಲ. ಹ್ಞೂ ಗೈಸ್, ಆದರೂ ಮಾತ್ರ ಮಂಗ್ಳೂರಿಗೆ ಹೋಗ್ತಿರ್ಬೇಕಿದ್ರೆ ನಾವು ಹೊರಡ್ತಿರ್ಬೇಕಿದ್ರೆ ಫುಲ್ಲು ಗ್ಯಾಸು ಚೇರು ಎಲ್ಲ ಇಟ್ಕೊಂಡಿದ್ವಿ. ಎಲ್ಲೂ ಅದು ಯೂಸೇ ಆಗಲಿಲ್ಲ. ಬಟ್ ಇನ್ನೊಂದೇನು ಗೊತ್ತಾ, ಆ ಫಿಶ್ ಮಾರ್ಕೆಟಲ್ಲಿ ಆ ಸ್ಮೆಲ್ಲಲ್ಲಿ ನೀವೇನು ಮಾಡ್ಕೊಂಡು ತಿನ್ನೋಕ್ಕೂ ಬೇಜಾರೇ ಗೈಸ್. ನೀವು ಫಿಶ್ ಮಾರ್ಕೆಟಿಂದ ಹೊರಗಡೆ ಈಚೆ ಬಂದ್ರೂ ಫುಲ್ಲು ಫಿಶ್ ಸ್ಮೆಲ್ ಅಲ್ಲೆಲ್ಲ ಫುಲ್ಲು. ಆದರೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಮಾತ್ರ. ಆದರೂ ಮಾತ್ರ ಹಿಂಗೆ ಸಂಜೆ ಹೊತ್ತು ಬರೋಕ್ಕೆ ಒಂಥರ ಚಂದ ಗೈಸ್. ಅದರಲ್ಲೂ ಈ ಸನ್ಸೆಟ್ ಆಗೋ ಟೈಮಲ್ಲಿ ಏನಾರು ಬಂದ್ಬಿಟ್ರೆ, ಅದರಲ್ಲೂ ಕಾರ್ಗಿಂತ ಬೈಕು ಇನ್ನೂ ಸೂಪರ್. ಅವರು ನಮಸ್ಕಾರ ಮಾಡಲಿಲ್ಲ. ಒನ್ ವೇಲ್ ಬರ್ತಾವ್ರಲ್ಲ, ಅದಕ್ಕೆ 1 ನಿಮಿಷ ತಡೀರಿ ಅಂತ ಅಂದಿದ್ದವರು. ಹೆಡ್ಡಿ ನಮಸ್ಕಾರ ಮಾಡ್ತಾವ್ರಂತೆ. ನಾನು ಫೋನ್ ಬರ್ತೈತೆ, ಎತ್ತು ಕೊಡಿಲಿ. ಹ್ಞೂ ಎತ್ತು ಕೊಡಿಲಿ. ಲೌಡ್ ಸ್ಪೀಕರ್ ಹಾಕು. ಹೇಳು ಜಾಗ್ರತ್. ಜಾಗ್ರತ್, ನಾನೇ ಕಣ ಮಾತಾಡ್ತಿರಲ್ಲ. ಗೈಸ್, ನಮ್ಮ ಗಾನವಿಗೆ ಏನು ತಿನ್ನಬೇಕು ಅಂತ ಏನೋ ಅನಿಸ್ತಾನೆ ಇಲ್ವಂತೆ. ಏನು ತಿಂತೀಯಾ? ಚಕ್ಲಿ ತಿಂತೀಯಾ? ಕೋಡ್ಬಳೆ ತಿಂತೀಯಾ? ಗೈಸ್, ನಮ್ಮ ಗಾನವಿಗೆ ಏನೋ ಕೋಲ್ಡ್ ಕುಡಿಬೇಕು ಅನಿಸಿದೆಯಂತೆ. ತಗ ನಿಂಗೆ ಯಾವ್ದು ಬೇಕು ತಗ. ವಾಹ್, ಮಜ್ಜಿಗೆ ತಗೋತಾವಳು ಗೈಸ್. ವೀಡಿಯೋ ಮಾಡ್ತಿದ್ದೀನಿ ಅಂತ ಮಜ್ಜಿಗೆ ತಗೊಂಡವಳೆ. ಇಲ್ಲ ಅಂದ್ರೆ ಫ್ರೂಟಿ ತಗೋತಿದ್ಲು. ಕಾಫಿ ತಗೊಂಡು ಬಿಡವಾ? ಅಣ್ಣ 355 ಹಾಕಿ. ಗೈಸ್, ನಾವಮ್ಮ ನೋಡಿ ಇವಾಗ ಪ್ರಾನ್ಸ್ ಇಂದು ಗೀ ರೋಸ್ಟ್ ಮಾಡೋರೆ. ಗೈಸ್, ತುಪ್ಪ ಹಾಕಿದ್ರು ನೋಡಿ, ಇಲ್ಲಿ ರುಬ್ಬಿಟ್ಟಿರೋ ಖಾರ ನೋಡಕ್ ಒಳ್ಳೆ ಶೇಂಗಾ ಚಟ್ನಿ ಇದ್ದಂಗೆ ಐತೆ. ಅಲ್ಲ, ಇವಾಗ ಇದು ಕಂಪ್ಲೀಟ್ ಆಗಿಲ್ವಾ ಈಗ? ಓ, ಗ್ರೇವಿ ಟೈಪೇ ಇದು. ಗೈಸ್, ನಾವಮ್ಮ ಈಗ ಊಟ ಹಾಕೊಟ್ಟವ್ರೆ. ಈಗ ಊಟಕ್ಕೆ ಬಾಂಗ್ಡೆ ಫಿಶು ಜೊತೆಗೆ ಪ್ರಾನ್ಸ್ ನೋಡಿದ್ದು ಹೆಂಗೈತೆ, ಫುಲ್ ಗ್ರೇವಿ ಹೆಂಗೈತೆ ಪಾಪ ಪ್ರಾನ್ಸ್? ಓಕೆ. ನಾವು ಅಪ್ಪಂಗೆ ಆ್ಯಕ್ಚುಲಿ ಅಷ್ಟು ಪ್ರಾನ್ಸ್ ಅಷ್ಟು ಇಷ್ಟ ಆಗಲ್ಲ. ನಾವು ತಿಂದಿರೋದು ಕಮ್ಮಿ ನಮಗೆ. ನಮ್ಗೆ ಏನಿದ್ರು ಮಗನೇ ತಲೆಕಾಲು, ಬೋಟಿ, ಆ ಥರ ಅಭ್ಯಾಸ. ಚೆನ್ನಾಗೈತೆ ಗೈಸ್. ಇವಾಗ ನಮ್ಮಮ್ಮ ಫಿಶನ್ನ ಮಾಮೂಲಿ ಎಣ್ಣೆಲಿ ಮಾಡೋರೆ. ಅದಕ್ಕೆ ಆ್ಯಕ್ಚುಲಿ ಇವಾಗ ಮಧ್ಯಾಹ್ನಗಿಂತ ಇವಾಗ ಜಾಸ್ತಿ ಟೇಸ್ಟ್ ಐತಿ ಈಗ. ಮಾಡಿದ್ರು ಮಧ್ಯಾಹ್ನ ಸ್ವಲ್ಪ ಹಿಂಸೆ ತಿನ್ನಕ್ಕೆ, ಅದು ಅಷ್ಟೇ ಅಭ್ಯಾಸ ಇಲ್ವಲ್ಲ.
ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬೈ. ಇವಾಗಂತೂ ಫುಲ್ಲು ಒಳ್ಳೆ ನಿದ್ದೆ ಬರುತ್ತೆ. ನಿನ್ನೆ ರಾತ್ರಿ ಬೇರೆ ಕ್ಲೀನಾಗಿ ನಿದ್ದೆ ಬೇರೆ ಆಗಿಲ್ವಲ್ಲ. ಇವಾಗ ಮಲ್ಕೊಂಡ್ರೆ ಪಕ್ಕ ನಾಳೆ ಬೆಳಗ್ಗೆ ಒಂದು 10 ಗಂಟೆ ಹಂಗೇನೆ ಎದ್ದಾಳೋದು. ಸರಿ ಗೈಸ್, ಬೈ.